ಬೆಳಗಾವಿಯಲ್ಲಿ ಗೋವು ತುಂಬಿದ ಲಾರಿ ತಡೆದ ಹಿಂದೂ ಕಾರ್ಯಕರ್ತರು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಘಟನೆ. ಮಹಾರಾಷ್ಟ್ರ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಲಾರಿಯನ್ನ ಬೆಳಗಾವಿಯಲ್ಲಿ ಗೋವು ತುಂಬಿದ ಲಾರಿಯನ್ನ ಹಿಂದೂ ಕಾರ್ಯಕರ್ತರು ತಡೆದಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಒಂದು ಘಟನೆ ನಡೆದಿದೆ. ಲಾರಿಯ ಗಾಜನ ಪುಡಿ ಮಾಡಿ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಡಿಸಿಪಿ ರೋಹನ್ ಜಗದೀಶ್ ಜೊತೆಗೆ ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಮೇಲೆ ನೂರಾರು ಕಾರ್ಯಕರ್ತರು ಜಮಾವಣೆಯಾಗಿದ್ದರು. ಬೆಳಗಾವಿಯಲ್ಲಿ ಹಿಂದೂಪರ ಕಾರ್ಯಕರ್ತರ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ಲಾರಿ ಚಾಲಕ ಆಸ್ಪತ್ರೆಗೆ ಶಿಫ್ಟ್ ಆಗಲಾಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಲಾರಿ ಚಾಲಕ ಉಮರ್ ಮೊಯ್ನುದ್ದೀನ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತನಿಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಕಾಸರಗೋಡು ಮೂಲದ ಉಮರ್ ಮೊಯ್ನುದ್ದೀನ್ ಲಾರಿ ಚಾಲಕ ಅಂತ ತಿಳಿದು ಬಂದಿದೆ. ಈ ಲಾರಿ ಚಾಲಕನ ತಲೆ, ಹೊಟ್ಟೆ, ಬೆನ್ನು, ಕಾಲಿಗೆ ಗಾಯ ಆಗಿದೆ. ಮತ್ತೋರ್ವ ಚಾಲಕ ಸುನೀಲ್ ಕುಮಾರ್ಗೂ ಕೂಡ ಗಾಯವಾಗಿದೆ. ಇನ್ನು ಈ ಒಂದು ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಬೆಳಗಾವಿಯ ಡಿಸಿಪಿ ರೋಹನ್ ಜಗದೀಶ್ ಅವರು ಹೇಳಿಕೆ ನೀಡಿದ್ದಾರೆ. ಸಂಜೆ 7 ಗಂಟೆಗೆ ಆಕಳು ಸಾಗಾಟ ಮಾಡ್ತಾ ಇದ್ದ ವಾಹನವನ್ನು ತಡೆಯಲಾಗಿದೆ. ಡ್ರೈವರ್ ಹಾಗೂ ಸ್ಥಳೀಯ ಯುವಕರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಇರುವ ಪ್ರಕಾರ 10ರಿಂದ 12 ಆಕಳು ಲಾರಿಯಲ್ಲಿ ಇದ್ದುವು ಎನ್ನಲಾಗಿದೆ. ಡ್ರೈವರ್ ಹಾಗೂ ಕ್ಲೀನರ್ ಮೇಲೆ ಯುವಕರು ಹಲ್ಲೆ ಮಾಡಿದ್ದಾರೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಪ್ರಕರಣದ ಕುರಿತು ತನಿಖೆಯನ್ನು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಪಡೆದ ನಂತರ ಮಾಹಿತಿಯನ್ನು ನೀಡ್ತೇನೆ ಅಂತ ಡಿಸಿಪಿ ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. गाड़ी थोड़ा दादा गाड़ी पुढे घेऊन जय जय श्रीराम तकडी गे रे ಇಲ್ಲೇ ಬಾ ಪಟ್ಟಿ ಬಂದ ನೋಡಲಿ ಇಲ್ಲೇ ಕೊಲೆ ಮೀಟಿಂಗ್ ಇದೆ ಬರ್ತಾರಾಗ ಸುರೇಶ್ ಅಂಗಡಿ ಮಗ ಬರಕದ ಬರ್ರು ಏನು ವಿಲೇಜ್ ಕಂಪನಿ ಅಕ್ಕ ಕಂಪನಿ ರೋಯನ್ ಚಂದ್ ನೋಡಿದೆ ಸರ್ ಲೈಕ್ ಕೊಡು ಸರ್ ಉಂಟು ಹೋದಂದ್ರೆ ಲೈಟ್ ಇಲ್ಲ ಆಗತ್ತೆ ಬಾರ ಮತ್ತೆ